ಸಂಬಂಧ ಉಳಿಬೇಕು ಅಂದ್ರೆ ಸೇಡು ಸಿಟ್ಟು ಎಲ್ಲನೂ ಬಿಡ್ಬೇಕು ರೀ. ನಾವ್ ಎಲ್ಲಾದ್ನೂ ಮರೆತು ಕ್ಷಮಿಸಿ ಮುಂದೆ ಹೋದ್ರೇನೆ ಬದುಕು ಬಂಗಾರ ಆಗೋದು, ಮನ್ಸು ಕೂಡ ಹಗುರ ಆಗೋದು. ಬೇರೆಯವ್ರ ಸಂತೋಷದಲ್ಲಿ ನಮ್ಮ ಸಂತೋಷನ ಕಂಡ್ಕೊಳ್ಳೋದೆ ನಿಜವಾದ ಮನುಷ್ಯ ರೀ. ನೀವೇನೇ ಹೇಳಿ ಸಪ್ತಮಿ, ಅವ್ನು ನಿಮ್ಮ ಬಗ್ಗೆ ಹಾಗೆಲ್ಲ ಮಾತಾಡಿದ್ ನನ್ನಿಂದ ಮರೆಯೋದಿಕ್ಕಾಗಲ್ಲ. ಹೋಗ್ಲಿ ಬಿಡಿ, ನಾನೊಂದು ಮಾತು ಕೇಳಲಾ? ಏನು? ಚಿಕ್ಕ ವಯಸ್ಸಲ್ಲಿ ನೀವು ನಿಮ್ಮ ತಾಯಿ ಹತ್ರ ಯಾವತ್ತೂ ಬೈಸ್ಕೊಂಡೇ ಇಲ್ವಾ? ಬರೀ ಬೈಸ್ಕೊಳ್ಳೋದು ಅಷ್ಟೇ ಅಲ್ಲ, ಸರಿಯಾಗಿ ವದೆನೂ ತಿಂದಿದ್ದೀನಿ. ಅವ್ರು ಬೈದ್ರು ಹೊಡೆದ್ರು ಅಂತ ಅವ್ರ ಹತ್ರ ಯಾವತ್ತಾದ್ರೂ ಮಾತು ಬಿಟ್ಟಿದ್ದೀರಾ? ಅಥವಾ ನೀವು ತಪ್ಪು ಮಾಡಿದ್ದೀರಾ ಅಂತ ಅವ್ರು ನಿಮ್ಮ ಹತ್ರ ಮಾತು ಬಿಟ್ಟಿದ್ದಾರಾ? ರೀ, ನಿಮ್ಮನ್ನೇ ಕೇಳ್ತಿರೋದು, ಹೇಳಿ. ಯಾಕೆ ಹೇಳಿ? ಅದೇ ನಿಜವಾದ ಪ್ರೀತಿ. ಪ್ರೀತಿ ಇರೋ ಜಾಗದಲ್ಲಿ ಮುನ್ಸಿಗೆ ಜಾಗ ಇರಲ್ಲ. ಅದಿದ್ರೂ ಅದು ಕ್ಷಣಿಕ ಮಾತ್ರ. ಈ ಪ್ರಪಂಚದಲ್ಲಿ ಮನ್ಸಿಗಾಗಿರೋ ನೋವಿಗೆ ವಾಸಿ ಮಾಡೋ ನಿಜವಾದ ಮದ್ದು ಯಾವ್ದು ಗೊತ್ತಾ? ಅದು ಪ್ರೀತಿಗೆ ಮಾತ್ರ. ಒಬ್ರ ಮೇಲೆ ಅಕ್ಕರೆ, ಪ್ರೀತಿ, ವಾತ್ಸಲ್ಯ ಇದ್ರೆ ಅವರನ್ನ ಕ್ಷಮಿಸಿ ಅವರಿಗೆ ಬೆನ್ನು ತಟ್ಟಬೇಕು ರೀ. ಈಗ ನೀವು ಸಮರ್ಥಿಗೆ ಮಾಡಬೇಕಾಗಿರೋದು ಅದೇ. ಏನು ಹೇಳ್ತೀರಾ? ಸರಿ, ನೀವು ಹೋಗಿ ಬನ್ನಿ. ರೀ, ನೀವು ನಿಜವಾಗ್ಲೂ ಹೇಳ್ತಿದ್ದೀರಾ? ಹೌದು, ನೀವು ಹೋಗಿ ಬನ್ನಿ. ಮತ್ತೆ ನೀವು ನನ್ನ ಕರಿಬಿಡಿ. ಯಾಕಂದರೆ ಅವನಿಗೆ ನನ್ನ ಮೇಲಿರೋ ಕೋಪ ಸಿಟ್ಟು ಎಲ್ಲ ಹಾಗೆ ಇರಬೇಕು. ಅದಿದ್ರೇ ಅವನೇನಾದರೂ ಸಾಧಿಸೋದಕ್ಕೆ ಮುಂದೆ ಆಗೋದು. ಅದಕ್ಕೋಸ್ಕರ ನಿಮ್ಮ ತಮ್ಮನ ಮೇಲೆ ನಿಮಗೆ ಇಷ್ಟೊಂದು ಪ್ರೀತಿ ಇದೆಯಾ ರೀ? ನಾನು ನೀವು ಯಾರು ಅರ್ಥನೇ ಮಾಡ್ಕೊಂಡಿಲ್ವಾ? ಅವನಿಗೆ ಜವಾಬ್ದಾರಿ ಬರಲಿ ಅಂತ ಅಷ್ಟೇ. ಅದೊಂದೇ ರೀಸನಿಗೆ ಅವನ ಹತ್ರ ರೂಢಾಗಿ ಬಿಹೇವ್ ಮಾಡ್ತೀನಿ. ಅದು ಬಿಟ್ಟು ಅವ್ನು ಹಾಳಾಗಬೇಕನ್ನೋ ಯಾವ ಉದ್ದೇಶನೂ ನನಗಿಲ್ಲ. ನೋಡಿ, ಅವ್ನ ಅಂಗಡಿ ಓಪನ್ ಮಾಡ್ತಿರೋದು ನನಗೆ ತುಂಬಾ ಸಂತೋಷ. ಅದಕ್ಕೆ ನಾನು ಬರಲ್ಲ, ನನ್ನ ಬದಲು ನೀವೇ ಹೋಗಿ ವಿಶ್ ಮಾಡಿ ಬನ್ನಿ. ನೀವೊಂಥರ ಹುಲಿ ವೇಷದಲ್ಲಿರೋ ಹಸು ಕಣ್ರಿ. ಆ ವಿಷಯ ಆಗಿರಲಿ ಸಪ್ತಮಿ ಅವರೇ, ಅವನು ಶಾಪ್ ಓಪನ್ ಮಾಡೋದಕ್ಕೆ ದುಡ್ಡೆಲ್ಲಿಂದ ಬಂತು? ಅಪ್ಪ ಕೊಟ್ರಾ? ಹೇ ಇಲ್ಲ ರೀ, ಮಾವಂತೂ ಹೆಲ್ಪ್ ಮಾಡಿಲ್ಲ. ಹಂಗಿದ್ರೆ ಮತ್ತೆ ನೀವೇನಾದರೂ? ಅಯ್ಯೋ ಇಲ್ಲ ರೀ, ನಾನು ಎಲ್ಲಿಂದ ಕೊಡ್ಲಿ? ನಾನು ಕೊಟ್ಟಿಲ್ಲ. ಮತ್ತೆ ದುಡ್ಡು ಹೇಗೆ ಹೊಂದಿಸ್ತಾ? ಒಂದು ವೇಳೆ ಮೋಸ್ಕರ ಯೋಗರಾಜ್ ಏನಾದರೂ ಹೆಲ್ಪ್ ಮಾಡಿದ್ದಾನ? ಆ ಶಕುನಿ ಅಲ್ವಾ ಸಮರ್ಥನ ರಿಲೀಸ್ ಮಾಡಿಸಿದ್ದು? ಮೋಸ್ಟ್ಲಿ ನಮ್ಮನ್ನು ದೂರ ಮಾಡೋದಕ್ಕಂತ ಏನಾದರೂ ಪ್ಲ್ಯಾನ್ ಮಾಡಿ ಶಾಪ್ ಹಾಕ್ಕೊಟ್ಟಿದ್ದಾನ ಹೇಗೆ? ಅದೆಲ್ಲ ಏನೋ ನನಗೆ ಗೊತ್ತಿಲ್ಲ ರೀ. ಇರಲಿ ಬಿಡಿ, ನೋಡ್ಕೊಳ್ಳೋಣ. ನೀವು ನಾಳೆ ಮನೆಯವ್ರ ಜೊತೆ ಹೋಗಿ ಬನ್ನಿ, ಸರಿನಾ? ಸರಿ. ಈ ಸಮರ್ಥಿಗೆ ದುಡ್ಡಲ್ಲಿಂದ ಬಂತು? ಏನೋ ಒಟ್ಟಿನಲ್ಲಿ ಅವನಿಗೆ ಒಳ್ಳೇದಾದರೆ ಸಾಕು. ಸಪ್ತಮಿ, ಶ್ರೀಮಂತ ಹತ್ರ ಮಾತಾಡ್ಯಾ? ಏನಂದಮ್ಮ? ಹೇಳಮ್ಮ ಸಪ್ತಮಿ, ಹೇಳು. ಶ್ರೀಮಂತ ಏನಂದ? ಓಕೆನಾ ನಾಟ್ ಓಕೆನಾ? ಅಯ್ಯಯ್ಯೋ, ಆ ಉರಿ ಉಷ್ಣಪ್ಪ ಕೊನೆಗೂ ಒಪ್ಕೊಳ್ಳಿಲ್ವಾ? ಅವನು ಬರಲ್ಲ, ನಮ್ಮನ್ನ ಹೋಗೋಕ್ ಬಿಡೋದಿಲ್ಲ. ಅವನು ಹೀಗೆ ಮಾಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆ ದುರ್ವಾಸುಮುನಿ ಹೀಗೆ ಹೇಳ್ತಾನೆ ಅಂತ ನನಗೆ ಗೊತ್ತಿತ್ತು. ಅಜ್ಜಿ, ನಿಜಾನಾ? ಸಪ್ತಮಿ ಒಪ್ಕೊಂಡ್ಬಿಟ್ನಾ? ಹೌದು ಮಾವ. ನನ್ನ ಮೊಮ್ಮಗ ಬಂಗಾರ. ಸಿಹಿ ಸಿಹಿ ಶಂಕರಪ್ಪ ಅವನು ಒಪ್ಕೋತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅಮ್ಮ, ಅಜ್ಜಿ, ಹೋಗ. ಸಪ್ತಮಿ ಅವನು ಬರ್ತಾನಂತ? ಇಲ್ಲ ಮಾವ, ನಮ್ಮನ್ ಮಾತ್ರ ಹೋಗೋಕೆ ಹೇಳಿದ್ದಾರೆ. ಅಣ್ಣಾಗಿ ಅವನೇ ಬರ್ಲಿಲ್ಲ ಅಂದ್ರೆ ಹೆಂಗಮ್ಮ? ನನಗೆ ಅರ್ಥ ಆಗುತ್ತೆ ಮಾವ, ಆದ್ರೆ ಬಲವಂತ ಮಾಡಿದ್ರೆ ಎಲ್ಲಿ ನಮ್ಮನ್ನು ಹೋಗಬೇಡಿ ಅಂತ ಹೇಳ್ತಾರೋ ಅಂತ ನಾನು ಈ ವಿಷಯನ ಡ್ರ್ಯಾಗ್ ಮಾಡಕ್ ಹೋಗ್ಲಿಲ್ಲ. ಹೋಗ್ಲಿ ಬಿಡು, ಸಮಯ ಬಂದಾಗ ಅವನು ಬರೋ ಟೈಮ್ ಬಂದೇ ಬರುತ್ತೆ. ಹೌದು ಅಜ್ಜಿ,
ಅದಕ್ಕೆ ನಾನು ಸುಮ್ಮನೆ ಅದೇ. ರೀ, ಸ್ವಲ್ಪ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ. ಇಷ್ಟೊತ್ತಲ್ಲ? ಹೌದು ರೀ, ನಾಳೆ ಸಮರ್ಥ ಶಾಪ್ ಓಪನಿಂಗ್ ಇದೆ ಅಲ್ಲ, ಅದಕ್ಕೆ ನಾವೇನಾದ್ರೂ ಸ್ವೀಟ್ಸು ತಿಂಡಿಗಳು ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ನೋಡಿದ್ರೆ ಎಲ್ಲ ದಿನಸಿ ಸಾಮಾನು ಖಾಲಿಯಾಗಿದೆ, ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹಾಂ ಸಪ್ತಮಿ ಅವರೇ, ಅದು ಒಂದು ನಿಮಿಷ. ಹಲೋ, ನನ್ನ ಆಫೀಸಲ್ಲಿ ಮಾತ್ರ ಸ್ಟ್ರಿಕ್ಟ್ ಅನ್ಕೋಬೇಡಿ. ಮನಿ ಮ್ಯಾಟರ್ ಬಂದರೆ ಮನೆಯಲ್ಲೂ ಸ್ಟ್ರಿಕ್ಟೇ. ಹಾಂ, ಏನು ಸಪ್ತಮಿ, ತಿಂಗ್ಳು ಖರ್ಚಿಗೆ ದುಡ್ಡು ಕೊಟ್ಟು ಎಲ್ಲನೂ ಅದರಲ್ಲೇ ಮೇಂಟೈನ್ ಮಾಡಬೇಕು ಅಂತ ಹೇಳಿದೆ ತಾನೇ? ನೀವು ನೋಡಿದ್ರೆ ಅದನ್ನ ಕಿವಿ ಮೇಲೆ ಹಾಕೊಳ್ದಲೆ ಏನಂತೀರಾ? ಎಲ್ರಿಗೂ ದಿನಕ್ಕೆ 2 ಮೊಟ್ಟೆ, ಬಾದಾಮಿ ಹಾಲು. ಈಗ ನೋಡಿದ್ರೆ 4 ದಿನ, ಇನ್ನು 4 ದಿನಕ್ಕೆ ರೇಷನ್ ಖಾಲಿ. ನೋಡಿ, ನನ್ನ ನೀವು ಕರುಣೆ ಇಲ್ದಿರೋ ಕಲ್ಮನ್ಸ್ ಅನ್ಕೊಂಡ್ರು ಪರವಾಗಿಲ್ಲ, ನಾನಂತೂ ರೇಷನ್ಗೆ ಬಿಡಿ ಕಾಸು ಕೊಡಲ್ಲ. ನಾನೇನಾದ್ರೂ ಕೊಡಿ ಅಂತ ನಿಮ್ನ ಕೇಳಿದ್ನಾ? ಮತ್ತೀಗ ದಿನಸಿ ತರಕ್ ದುಡ್ಡು